ಗ್ಯಾಸ್ ಬಂದೇವಿಲ್ಲ ಆಲ್ರೆಡಿ. ಎಲ್ಲಿಂದ ಬರ್ತಾ ಇದ್ದಾನು ಯಪ್ಪ, ಇನ್ನೂ ಅಷ್ಟು ಮೇಲೆ ಹೋಗ್ಬೇಕಾ? ಅಲ್ಲೇ ರೂಟ್ ಐತಿ, ನಾವು ಹಿಂಗೆ ಟ್ರೆಕ್ಕಿಂಗ್ ಮಾಡ್ಬೇಕಂತ ಹಿಡ್ಕೊಂಡ ಪಟ್ಟನ್ ಹಿಡ್ಕೊ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊತೀನಿ. ಇವಾಗ ಟೈಮ್ ಬಂದ್ಬಿಟ್ಟು 3 ಗಂಟೆ ಮಧ್ಯರಾತ್ರಿ, ಸಂಡೇ. ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನೀವು ಅನ್ಕೋಬೋದು, ಏನಪ್ಪ ಒಂದು 3 ಗಂಟೆಗೆಲ್ಲ ವ್ಲಾಗ್ ಮಾಡ್ತಾ ಇದ್ದೇನೆ, ಎಲ್ಲಿ ಹೋಗ್ತಾ ಇದ್ದೇನೆ ಅಂತ ಅನ್ಕೋಬೋದು. ಹೇಳ್ತೀನಿ. ಇಲ್ಲಿಂದ ನಾವು 60 ಕಿಲೋಮೀಟ್ರ್ ಕೈವಾರ ಹೀಲ್ ಅಂತಿದೆ ಬೆಟ್ಟ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹತ್ತತ್ರ 1 ಮಂತ್ ಆಯ್ತು ಗೈಸ್, ನಾನು ಯಾವುದು ವ್ಲಾಗ್ ಮಾಡಿಲ್ಲ, ಪೋಸ್ಟ್ ಮಾಡಿಲ್ಲ, ಅಪ್ಲೋಡ್ ಮಾಡಿಲ್ಲ. ಯಾಕಂದರೆ ವರ್ಕಲ್ಲಿ ಬ್ಯುಸಿ ಇದ್ದೆ, ಟೈಮೇ ಸಿಕ್ಕಿರಲಿಲ್ಲ. ಹೋಗ್ಬೇಕು ಅಂದ್ಕೊಂಡ್ರು ಯಾರು ಬರ್ತಾನೂ ಇರಲಿಲ್ಲ. ಅದಕ್ಕೆ ಇವಾಗ ಟೈಮ್ ಮಾಡಿಕೊಂಡು, ಟೈಮ್ ಇಲ್ಲ ಆದರೂ ಟೈಮ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಹೋದ ಹಂಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನನಗೆ, ನಿಮಗೂ ಎಲ್ಲ ತೋರಿಸ್ದಂಗೆ ಆಗುತ್ತೆ. ಎಲ್ಲ ತುಂಬ ದಿನ ಆಗಿತ್ತು, ನೇಚರ್ ಅಲ್ಲಿ ಹೋಗಿರಲಿಲ್ಲ ಜಾಸ್ತಿ. ಲಾಸ್ಟ್ ನಾನು ಇಲ್ಲಿ ಬೆಂಗಳೂರಿಗೆ ಬಂದು ಇವಾಗ 2 ಇಯರ್ಸ್ ಆಗಕ್ಕೆ ಬಂತು. ಒಂದೇ ಸಲ ರೆಸಾರ್ಟಿಗೆ ಹೋಗಿದ್ದೆ ಅಷ್ಟೇ, ಅದು ಬಿಟ್ಟರೆ ಇವಾಗ ಹೋಗ್ತಾ ಇದ್ದೀನಿ. ಅದಕ್ಕೆ ಟೈಮ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬೇಗ ಬೇಗ ಹೋಗೋಣ. ಆಲ್ರೆಡಿ ಕೆಳಗೆ ಬಂದಿದ್ದಾರೆ ಮಹೇಶ್ ಅಂತ ನಮ್ಮ ಫ್ರೆಂಡು, ಅವರು ನಾನು ಹೋಗ್ತಾ ಇದ್ದೀವಿ ಬೈಕ್ ತೊಗೊಂಡು. ಬೇಗ ಬೇಗ ಹೋಗೋಣ ಬನ್ನಿ, ನಿಮ್ಗೆ ಹೋಗ್ತಾ ಹೋಗ್ತಾ ದಾರಿಲೆಲ್ಲ ತೋರಿಸ್ತೀನಿ. ಲೆಟ್ಸು ಗೈಸ್, ಹೆಲ್ಮೆಟ್ ತೊಗೊಂಡಿದ್ದೀನಿ, ಹೋಗೋದು ಬೇಗ ಬೇಗ. ಆಲ್ರೆಡಿ ಬಂದಿದ್ದಾರೆ, ಅವ್ರು ಕಾಲ್ ಮಾಡಿದ್ರು ಕೆಳಗೆ. ಟೈಮ್ 3 ಗಂಟೆ ಅಲ್ಲ, ಲಿಫ್ಟ್ ಓಪನ್ ಇರಲ್ಲ. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ತಾನೆ. ಪಟ್ ಹೋಗೋಣ ಬನ್ನಿ. ಬನ್ನಿ ಗಾಯ್ಸ್, ಆಲ್ರೆಡಿ ಟೈಮ್ ಆಗ್ಬಿಟ್ಟೈತಿ, ಹೋಗೋಣ. ಎಲ್ಲಾದರೂ ಹೊರಗೆ ಬೈಕ್ ಡ್ರೈವ್ ಮಾಡೋಕ್ಕಾದ್ರೆ ಕಂಪಲ್ಸರಿ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸಿ. ಆಲ್ರೆಡಿ ಟೈಮ್ ಆಗ್ಬಿಟ್ಟೈತಿ, ಹೋಗೋಣ ಬ್ರೋ. ಬೇಗ ಹೋಗೋಣ. ಮ್ಯಾಪ್ ಇದು ಅದನ್ನ ಓಪನ್ ಮಾಡಿಬಿಡೋಣ. ಎಲ್ಲಿ ಒಂದು ಚಾರ್ಜರ್ ತೊಗೊಂಡಿನ? ಹಾಂ ತೊಗೊಂಬಂದನು ಮಾಡ, ನಾನು ಚಾರ್ಜ್ ನಿಲ್ಬೇಕಲ್ಲ. ಆಯ್ತು, ಲೆಟ್ಸ್ ಗೋ ಗಾಯ್ಸ್, ಹೋಗೋಣ ಬನ್ನಿ. ಅಲ್ಲಿ ಹೋಗಿ ಸಿಗ್ತೀನಿ ಸೀದಾ ಡೈರೆಕ್ಟ್. ಗಾಯ್ಸ್, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೆ ನೋಡಿ ಬೆಟ್ಟ. ಈಗ ಕಾಣಲ್ಲ, ನಾನು ಮೇಲೋಗಿ ತೋರಿಸ್ತೇನೆ ನಿಮಗೆ. ಗಾಯ್ಸ್ ಬಂದೇವಿಲ್ಲ ಆಲ್ರೆಡಿ. ಯಪ್ಪ, ಇದೆ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ತಪೋವನ. ಏನೋ ಬರ್ತಾರಂತ ಇವಾಗ ಗೈಡ್ ಮಾಡೋಕ್ಕೆ. ಹಾಂ ಅಣ್ಣ, ಯಪ್ಪ ನೈಟ್ ಟೈಮ್ ನಂಗೆ ಗಾಡಿ ಬೇರೆಯವ್ರಿಗೆ ಕೊಟ್ಟು ಅಭ್ಯಾಸ ಇಲ್ಲ ಗಾಯ್ಸ್, ಅದಕ್ಕೆ ನಾನೇ ಓಡಿಸ್ಕೊಂಬಂದೆ, ಕಾನ್ಫಿಡೆನ್ಸ್ ಇರುತ್ತಂತ. ಏನು ಹೇಳಿ, ಯಾರು ಇದಾರಿಲ್ಲಿ. ಫೈವ್ 30 ಈ ಥರ ಬರ್ತಾರಂತವ್ರು. ನಾವು ಬೇಗ ಹೋಗೋಣ ಅಂತ ಬೇಗ ಬಂದುಬಿಟ್ಟು. ಎಷ್ಟು ಅವರ್ ಆಯ್ತು ಅಣ್ಣ ನಾವು ಬರೋಕ್ಕೆ ಅಲ್ಲಿಂದ? ಹಾಂ, ಎಷ್ಟು 1.5 ಅವರ್ನ 1 ಅವರ್ ಒಳಗೆ ಬಂದ್ವಿ ನಾವು. ಈಗ ನಮಗೆ ನಾವು ಸನ್ರೈಸ್ ಆಗೋದ್ರೊಳಗೆ ನಾವು ಮ್ಯಾಲೆ ಇರ್ಬೇಕು. ಯಾರು ಇಲ್ಲ ಕೇಳಕ್ಕೆ. ಇಲ್ಲೇ ಹಿಂದೆ ಇದು ಎಂಟ್ರೆನ್ಸ್ ಗಾಯ್ಸ್, ಹಿಂಗಿಂದ ಒಳಗೆ ಹೋದ್ರೆ ಬೆಟ್ಟ, ಹಂಗೆ ಬೈಕ್ ಹೋಗುತ್ತಂತ. ನೋಡೋಣ, ಅಲ್ಲಿ ಕೇಳೋಣ ಅಣ್ಣ, ಅಲ್ಲಿ ಯಾರು ಅದಾರ, ಅಲ್ಲಿ ಹೋಗ್ರಂಬ. ಹಾಂ ಅಲ್ಲ ಬ್ರೋ, ಅಲ್ಲಿ ಹೋಗಿ ಅವ್ರನ್ನ ಕೇಳೋಣ. ಇಲ್ಲಿ ಯಾರೋ ಎದ್ದಿದ್ರಪ್ಪ, ಈಗ ಬಂದಿದ್ರು ಇಲ್ಲಿ. ಗಾಡಿ ಇಲ್ಲೇ ಇರಲ್ಲ, ಇಂಡಿಕೇಟ್ರ್ ಹಾಕಿ ಬಾ. ಯಾರು ಬಂದು ಹಾಕಿ ಮತ್ತೆ ಹೆಲ್ಮೆಟ್ ಹಾಕ್ಕೊಂಡು ಯಾರು ಮತ್ತೆ ಎಲ್ಲಿ ಇಲ್ಲೇ ಅನ್ಸುತ್ತೆ ಅವ್ರು ಇರೋದು. ಹೇಳೋಣ. ಇನ್ನೊಂದು ಏನಂತಂದರೆ, ಊರ್ ಸೈಡ್ ಬರ್ತದಲ್ಲ, ಊರ್ ಸೈಡ್ ಬಂದಮೇಲೆ ಗಾಡಿ ಸ್ಲೋ ಮಾಡ್ಕೋಬೇಕು. ಯಾಕೆ ಆಮ್ಸ್ ಇರುತ್ತೋ ಅಲ್ಲ, ಅದು ಹೆಂಗಾತಂದ್ರೆ ಅಲ್ಲಿ
ರೋಡ್ ಬ್ರೇಕಿಗೆ ಫಸ್ಟ್ ರೋಡ್ ಬ್ರೇಕಿಗೆ ಲೈಟ್ಸ್ ಹಾಕ್ಯಾರ ರೋಡಿಗೆ, ರೆಡ್ ಕಲರ್ ಬರುತ್ತಲ್ಲ ಅದು ಓಕೆ. ಅದೇನ ಸಡನ್ ಆಗಿ ಏನಾತಂದ್ರೆ ಅವ ಮುಂದೆ ಗಾಡಿ ಪಟ್ಟನ ಹೋದ. ನಾನು ಹಂಗೆ ಬಿಟ್ಟೆ ಅಲ್ಲ, ಒಮ್ಮಕ್ಲೆ ಹಿಂಗೆ ದೊಡ್ಡ ಹಂಸ ಅಲ್ಲದು ಹಿಂಗೆ ಐತದ. ಅದಾಗಿಂದ ಒಂದು ಹಂಸ ಬಿಡಪ್ಪ ಹೋಗ್ಲಿ ಅಂತ ಸುಮ್ಮನೆ ಆದ್ರೆ ಅದ್ರ ಮುಂದೆ ಇನ್ನೊಂದು ಐತಿ ರೋಡ್ ಬ್ರೇಕ್. ಕೆಲವೊಂದು ಕಡೆ ಏನಾಗತ್ತಂದ್ರೆ ಹಂಸು ಗೊತ್ತಾಗಲ್ಲ, ಆರೆಂಜ್ ಇರ್ತಾವೆ, ಗೊತ್ತಾದ್ರೆ ಒಂದು ಸಲ ಇದಾಗಲ್ಲ. ಸ್ವಲ್ಪ ನೋಡ್ಕೊಂಡು ಹೋಗೋದು ಬೆಸ್ಟ್. ಇವಾಗ ನೋಡಿ ಗೈಸ್, ಆ ಥರ ನೀವು ಏನಾದರೂ ಇನ್ಸಿಡೆಂಟ್ ಆದರೆ ಹೆದರಾಕೋಗ್ಬಿಡ್ರಿ ಬೈಕ್ ಆ ಥರ ಟೈಮಲ್ಲಿ. ನಾವು ಇಲ್ಲಿ ಬಂದು ಇನ್ನೂ ಯಾರು ಓಪನ್ ಮಾಡತ್ತಿಲ್ಲ, ಜನ ಎಲ್ಲ ಹೊಂಟಾರ. ಅವ್ರು ಅನ್ಕೊಂಡಿರ್ತಾರೆ ಈಗ ಮೇ ಬಿ ಇದೆಲ್ಲ ಅನ್ಕೋತೀನಿ, ನಾವೇ ಹೋಗೋದು ಅನ್ಕೋತೀನಿ. ಬಟ್ ಲೊಕೇಶನ್ ಈ ಕಡೆ ತೋರ್ಸೋಣ, ಆಲ್ಮೋಸ್ಟ್ ಎಲ್ಲ ಆ ಕಡೆ ಹೊಂಟಾವಲ್ಲ ನನ್ನ ಪ್ರಕಾರ. ಇಲ್ಲ ಅನ್ಸುತ್ತೆ, ಅವರೆಲ್ಲ ಹಂಗೆ ಹೊಂಟಾರ. ಹೋಗೋಣ ಹೆಂಗೆ ಒಂದ್ಸಲ ಹೋಗ್ಬರನ್ನ. ಅಂದ್ರೆ ಇದು ಲೊಕೇಶನ್ ಈ ಕಡೆ ತೋರಿಸ್ತಾನೆ, ಬಟ್ ಇದು ಓಪನ್ ಮಾಡೋಂಗೆ ಕಾಣಲ್ಲ. ಹೊರಗಡೆ ಹೋಗೋಣ, ನೋಡ್ಬರ್ನ. ಸರಿ ಬಾ. ಸುಮ್ಮನೆ ಮತ್ತು ಅಲ್ಲ ಏನಿದೆ ನೋಡಿ ಗೈಸ್, ಬಂದಿದ್ದೇವೆ. ಬಟ್ ಏನು ಮಾಡಿದ್ರೆ ಓಪನ್ ಮಾಡ್ತಾ ಇಲ್ಲ, ಯಾರೂ ಇಲ್ಲ. ಅಲ್ಲಿ ಸೆಕ್ಯೂರಿಟಿ ಅಂಬೋದು ಯಾರೂ ಇಲ್ಲ. ನಮಗೇನೋ ಟೈಮ್ ವೇಸ್ಟ್ ಆಗ್ತಾಯಿದೆ ಇಲ್ಲೇ. ನೋಡೋಣ, ಐ ವಿಲ್ ವೇಟ್. ಅಯ್ಯೋ, ನಾವೇನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಂದಿದ್ದು ಗಾಯ್ಸ್, ಬೆಳಿಗ್ಗೆ ಬೇಗ ಮೇಲೆ ಹೋಗೋಣ, ಸನ್ರೈಸ್ ನೋಡೋಣ ಅಂತ ಅಂದ್ಕೊಂಡು ಬಂದ್ವಿ. ಇಲ್ಲಿ ನೋಡಿದ್ರೆ ಆಲ್ರೆಡಿ ಬೆಳಕಾಗ್ತಾಯಿದೆ ನೋಡಿ. ಇಲ್ಲಿ ಟೈಮ್ ಎಷ್ಟಣ್ಣ ಬ್ರೋ? ಟೈಮ್ ಮೇ ಬಿ ಇಲ್ಲೇ ಇರ್ಬೋದು ಅವ್ರ ಒಳಗೆ. ಹಿಂಗೆ ಸೀದಾ ಇದೆ ಒಳಗೆ ರೂಟ್ ಐತೆ ಗಾಯ್ಸ್. ಇಲ್ಲಿ ಓಪನ್ ಇಟ್ರೆ ಸುಮ್ಮನೆ ನಾವಾರ ಹೋಗ್ತೀವಿ ಮಾರ, ಇವ್ರು ಲಾಕ್ ಮಾಡಿಟ್ಬಿಟ್ಟಾರೆ. ಇಲ್ಲಿ ಬರಲಿಲ್ಲ ಅಂದ್ರೆ ಏನು ಮಾಡೋಣ? ಓಕೆ ಗೈಸ್, ವೇಟ್ ಆ್ಯಂಡ್ ಸಿ. ಯಾರು ಇಲ್ಲ ಗಾಯ್ಸ್, ಇಲ್ಲಿ ಲಾಕ್ ಮಾಡಿ ಹೋಗ್ಬಿಟ್ರೆ. ಅವ್ರು ಹೇಳ್ತವ್ರೆ ಇಲ್ಲೇ ನಿಂದರ್ರಿ, ಯಾರೊಬ್ರು ಬೈಕಲ್ಲಿ ಹೋಗ್ತಾಯಿದ್ರು, ಇಲ್ಲೇ ನಿಂದರ್ರಿ ಬರ್ತಾರವ್ರು ಅಂತ ಹೇಳಿದ್ರು. ಆಲ್ರೆಡಿ 5:30 ಆಗಿಬಿಟ್ಟೈತಿ. ಇಲ್ಲೆಲ್ಲಿ ನಂಬರ್ ಕೊಟ್ಟಿಲ್ಲ ಅವ್ರಿಗೆ ಬೋರ್ಡ್ ಒಳಗೆ. ಇಲ್ಲೇನೋ ಟೈಮಿಂಗ್ಸ್ ಕೊಟ್ಟಾರಣ, ಪ್ರವೇಶದ ಮಕ್ಕಳಿಗೆ ಟಿಕೆಟ್ ಐತಿ ಇಲ್ಲಿ 9ರಿಂದ ಸಂಜೆ 5ರವರೆಗೆನಾ? 9 ಗಂಟೆ ಓಪನಾ? ಏನು ಬರೋ ಇದೆ? ಅಯ್ಯೋ, 9 ಗಂಟೆಗೆ ಓಪನ್ ಮಾಡ್ತೀವಿ. ದಿನಾಂಕ 5/11 ಜಾರಿಗೆ ಬಂದಿರುತ್ತವೆ. ಪಿಕ್ಚರ್ ಆತಲ್ಲಿದೆ. ಓಕೆ ಗೈಸ್, ನೆಕ್ಸ್ಟ್ ಪ್ಲಾನಿಂಗ್. ಅವ್ರು ಈ ಥರ ಟ್ವಿಸ್ಟ್ ಕೊಟ್ಬಿಟ್ರಲ್ಲ ಆ್ಯಕ್ಚುಲ್ ಗೈಸ್. ಅದೇ ಬಟ್ ಅಲ್ಲಿ ಕಾಣ್ತಾ ಇದೆಯಲ್ಲ, ನಾವು ಅಲ್ಲಿ ಹೋಗ್ಬೇಕಾಯ್ತು ಮೇಲೆ. ಇವಾಗ ಇಲ್ಲಿ ಯಾವುದು ಹೇಳ್ತಾ ಇದ್ದಾರೆ, ಹೋಗಿ ಬರೋಣ ಬನ್ನಿ. ಅಷ್ಟೊಳಗೆ ಇದು ಓಪನ್ ಮಾಡ್ತಾರಂತೆ. ಅಲ್ಲಿ ಹೋಗಿ ಬಂದು ನಾವು ಈ ಬೆಟ್ಟಕ್ಕೆ ಹೋಗೋಣ ಆಮೇಲೆ. ಅದೇ ಗಾಯ್ಸ್, ಇಲ್ಲಿ ಈ ಬೆಟ್ಟಕ್ಕೆ ಹೋಗ್ಬೇಕಾಯ್ತು ನಾವೀಗ. ಅವ್ರು ನೋಡಿದ್ರೆ 9 ಗಂಟೆಗೆ ಓಪನ್ ಮಾಡ್ತೀವಿ ಅಂತ ಹೇಳತ್ತಾರ. ಅದಕ್ಕೆ ಇಲ್ಲಿ ಇನ್ನೊಂದು ಅವ್ರೊಬ್ರು ಅಜ್ಜಿ ಹೇಳತ್ತಿದ್ರಲ್ಲಿ, ಇನ್ನೊಂದು ಯಾವುದೋ ಭೀಮ ಬಕಾಸುರ ಹೀಲ್ ಐತಂತೆ. ಭೀಮ ಬಕಾಸುರ ಹೋಗಿ ನೋಡೋಣ, ಅಲ್ಲಿ ಹೋಗಿ ಬರೋಣ. ಅಷ್ಟೊಳಗೆ ಇದು ಓಪನ್ ಆಗುತ್ತೆ. ಎಷ್ಟು 3 ಕಿಲೋಮೀಟರ್ ಐತಲ್ಲ, ಅಲ್ಲಿ ಮೇಲೆ ಹೋಗ್ಬೇಕಾಯ್ತು ಆ್ಯಕ್ಚುಲಿ. ನಾವು ಏನು ಮಾಡೋಕ್ಕಾಗಲ್ಲ, ಬನ್ನಿ ಅಲ್ಲಿ ಹೋಗಿ ಸಿಗ್ತೀವಿ. ಹೊಂಟೇವಿ ಬೆಟ್ಟದ ಮೇಲೆ. ಹಿಂಗೈತೆ ನೋಡ್ರಿ ಇಲ್ಲೆಲ್ಲ ಮೇಲೆ. ಸೈಗೈತಲ್ಲ ನೇಚರ್ ಎಲ್ಲ. ಆ್ಯಕ್ಚುಲಿ ಅಲ್ಲಿ ಕೈವಾರ ಅಂತ ಅದು ಇನ್ನೊಂದು ಫಸ್ಟ್ ಬೆಟ್ಟಕ್ಕೆ ಹೋಗಿದ್ದಲ್ಲ, ಅಲ್ಲಿ ನಾನು ಸೀದಾ ಬೈಕ್ ತೊಗೊಂಡು ಹೋಗ್ಬೋದು ಮೇಲೆ. ಇಲ್ಲಿ ಹಿಂಗೆ ಹೋಗ್ಬೇಕು ಸ್ಟೆಪ್ಸ್ ಹಚ್ಕೊಂಡು. ನೋಡಿ ಹೆಂಗಿದೆ, ಯಪ್ಪ. ಇಲ್ಲೆಲ್ಲ ಬಾಯ್ಸ್ ಗ್ಯಾಂಗೇ ಬಂದಿದ್ದಾರೆ.
ನಾವಿಬ್ಬರೇ ಬಂದಿದ್ದೀವಿ. ಲೆಟ್ಸ್ ಗೋ ಗಾಯ್ಸ್. ಇನ್ನೂ ತುಂಬ ಹೈಟ್ ಇದೆ ಇದು. ಇಲ್ಲಿ ಯಾವುದು ಟೆಂಪಲ್ ಕೊಟ್ಟವ್ರಲ್ಲ. ಲೆಟ್ಸ್ ಗೋ. ಏನಿದೆ ಬಕಾಸುರನ ಗವಿ. ಓ ಇದು ಚೆನ್ನಾಗೈತಪ್ಪ. ಬೀಳ್ತಿದ್ದೆ ಗಾಯ್ಸ್ ಈಗ ಹತ್ತಾಗ ಹೋಗಿ ತಮ್ಮತ್ತ. ಅಯ್ಯೋ ತುಂಬ ದಿನ ಆಯ್ತು ಗೈಸ್ ಬೆಟ್ಟ ಗಿಟ್ಟ ಹತ್ತಿಲ್ಲ. ಊರಲ್ಲಿದ್ದಾಗ ಅಲ್ಲಿ ಹೋಗ್ತಿದ್ವಿ. ಬೆಂಗಳೂರಿಗೆ ಬಂದಮೇಲೆ ಎಲ್ಲಿ ಹೋಗಿಲ್ಲ ಜಾಸ್ತಿ. ನಿಂತ್ಕೊಂಡು ಹೋಗೋಣ. ಫಕ್ ನಿಂದ್ರದೇ ಬೇಡ ಉತ್ತರ. ಅಲ್ಲಿ ಹೋಗಿ ಕುಂದರ್ತೆ ಆಮೇಲೆ. ಬಿಡೋದು ಬೇಡ ಗೈಸ್, ಹೋಗೋಣ. ಇಲ್ಲಿಂದ ನೋಡಿ ಹೆಂಗಿದೆ ವ್ಯೂ ಪಾಯಿಂಟ್. ಕ್ರೇಜಿ. ಹೆಂಗೆ ಜಸ್ಟ್ ಸ್ಟೆಪ್ ಹತ್ಕೊಂತ ಹೋಗ್ಬೇಕು. ಓಹ್ ಗಾಡಿ ತೊಗೊಂಡೋಗಿದ್ರೆ ಹೆಲ್ಮೆಟೆಲ್ಲ ಒಯ್ಬೋದು. ನಡ್ಕೊಂಡು ಹೋಗ್ಬೇಕಲ್ಲ, ಅಲ್ಲೆಲ್ಲಿ ಇಡೋಕ್ಕಾಗಲ್ಲ. ಕೈಯಲ್ಲಿ ಹಿಡ್ಕೊಂಡೇ ಹೋಗ್ಬೇಕು ನಾವೀಗ. ಓಹ್ ಯಪ್ಪ, ಇನ್ನೂ ಅಷ್ಟು ಮೇಲೆ ಹೋಗ್ಬೇಕಾ? ಹಾಂ ಓ ಇನ್ನೊಂದು 300-400 ಮೀಟ್ರ್ ಹೋಗ್ಬೇಕು ಮೇಲೆ. ಲೆಟ್ಸ್ ಗೋ. ಬನ್ನಿ ಅಲ್ಲಿ ಮೇಲೆ ಹೋಗಿ ಸಿಗ್ತೀನಿ ಗೈಸ್. ಹೋಗ್ತಾನೇ ಇದೀವಿ, ಹೊಂಟೇವಿ ಇನ್ನೂ ಮೇಲೆ ಮೊಟ್ಟೆ ಆಗ್ತಾ ಇಲ್ಲ. ಲೆಟ್ಸ್ ಗೋ ಗೈಸ್. ಎಲ್ಲೋದ್ರಿ ಲವರ್ಸ್ಗಳದ್ದು ಕಾಟ ತಪ್ಪಲ್ಲ ನೋಡಿ. ಎಲ್ಲಿ ಜಾಗ ಸಿಗುತ್ತದೆ ಅಲ್ಲಿ ಗೀಚ್ ಬಿಡ್ತಾರ. ಓಹ್ ಅವ್ನು ಯಾರು ಮಾರ ಎಷ್ಟು ಕಡೆ ದೀಪ ಅಂತ ಬರ್ತಾನೆ ಎಲ್ಲ ಕಡೆ. ಇಲ್ಲೆಲ್ಲ ಅವ್ರದ. ಓಹ್ ವ್ಯೂ ನೋಡಿ ಗೈಸ್ ಇಲ್ಲಿಂದ. ಕ್ರೇಜಿ. ಹೋಗ್ತಾ ಇದ್ದೀನಿ ಮೇಲೆ. ಟಾಪ್ ರೀಚೇ ಆಗ್ತಾಯಿಲ್ಲ ನಾವು. ಲೆಟ್ಸ್ ಗೋ ಗೈಸ್, ಹೋಗೋಣ ಬೇಗ. ಇಲ್ಲಿಂದ ಮತ್ತೆ ನಾವು ನೆಕ್ಸ್ಟ್ ಇನ್ನೊಂದು ಬೆಟ್ಟಕ್ಕೆ ಹೋಗ್ಬೇಕಂತ ಮಾಡೀವಿ. ಹತ್ತಿಲ್ಲ ಬ್ರೋ ಅದು. ಏನು ಬ್ರೋ ಹಿಂಗೆ ಹತ್ತುಂಟಿ? ಯಪ್ಪ ಅಷ್ಟೊಂದು ಜನ ಯಾರು ಬಂದಿಲ್ಲ, ಎಲ್ಲ ಬಾಯ್ಸ್ ಅಷ್ಟೇ. ಬೇರೆ ನಾವಿಬ್ಬರೇ ಬಂದಿದ್ದೀವಿ. ಸನ್ರೈಸ್ ಆಗೋದ್ರೊಳಗೆ ಮೇಲೆ ಹೋಗ್ಬೇಕು ನಾವು ಬೇಗ. ಇಲ್ಲಿಂದ ನಿಮಗೆ ವ್ಯೂ ಹಿಂಗೆ ಕಾಣ್ತಾ ಇದೆ. ಅದು ಮೇಲೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ. ಕ್ರೇಜಿ ವ್ಯೂ, ಸೈಕ್ ಆಗ್ಬಿಡ್ತೀರ ನೋಡಿದರೆ. ಯಪ್ಪ ಇವು ಏನಿಲ್ಲ, ಓನ್ಲಿ ನೇಚರ್. ದೀಪ ಇವನ್ ಕಾಟನ ತಪ್ಪಲ್ಲ ನಮ್ಗೆ. ಹತ್ತ ಮಠ ಕೆಳಗಿಂದ ಗಾಯ್ಸ್ ಫುಲ್ ಡೌನಿಂದ ಮೇಲೆ ತನಕನು ದೀಪ ಅಂತ ಬರ್ದವನಿ. ಅಯ್ಯೋ ಎಲ್ಲೆಲ್ಲೋ ಏನೋ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಗೀಸ್ತಾ ಇರೋದೆ.
ಏನು ಜನನೂ ಏನು ನೆಮ್ಮದಿಯಾಗ ಹತ್ತಕ್ಕೂ ಬಿಡಲ್ಲ ನಮಗೆ. ಆಲ್ಮೋಸ್ಟ್ ಬಂದ್ವಿ, ಹೊಡುವ ಮೇಲೆ ಹತ್ತು ಇದೇ ಬಿಟ್ಟ. ಇಲ್ಲಿ ತನಕ ಹೋಗೋಣ ಬೇಗ. ಪುಣ್ಯ ಈ ಕಲ್ ಮೇಲೆ ಬರ್ದಿಲ್ಲ ಅವನು. ಹಾಂ ಟ್ರಕ್ಕಿಂಗ್ ಸೈಕಲ್ಲ ಎಲ್ಲಿ ಮಟ್ಟಿಗೆ ಅಲ್ಲಿ ಹೋಗಿರ್ಬೋದು ಅವರು ಅಲ್ಲಿ ಮುಂದೆ. ಅಲ್ಲಿ ಜಾಗನೇ ಇಲ್ಲ ಗೈಸ್ ಹೋಗೋಕ್ಕೆ. ಹೋದ್ರಿ ಬಂಡೆ ಮೇಲೆ ಹತ್ಕೊಂಡು ಹೋಗ್ಬಿಡೋಣ. ಯಾಕೆ ಬ್ರೋ ನಡಿ ಹೋಗೋಣ. ಇದಲ್ಲ ಟಾಪ್. ಹಾಂ ಕ್ರೇಜಿ. ಎಲ್ಲಿಂದ ಆ ಹುಡುಗರು ಎಲ್ಲೋದ್ರು ಮತ್ತೆ? ಹಿಂಗೆ ಸಂಧಿಗಳು ಅಲ್ಲ ಇಲ್ಲಿ ಹಿಂಗೆ ಹಚ್ಚಿ ಹೋಗ್ಬಿಡೋಣ. ಇಲ್ಲ ಹಿಂಗೆ ಹತ್ತಿ ಬಿಡಮ್ಮ ಮೇಲೆ. ಲೆಟ್ಸ್ ಗೋ ಗಾಯ್ಸ್. ಇನ್ನೊಂದು ಚೂರು ಮೇಲೆ ಹೋಗ್ಬೇಕಷ್ಟೇ. ಅಲ್ಲಿ ಹೋಗಿ ಟಾಪ್ ಇವೆಲ್ಲ ಅಕ್ಕಪಕ್ಕ ಏನು ಬೆಟ್ಟ ಇದೆ, ಹಿಲ್ಸ್ ಇದೆ ಎಲ್ಲ ಕಾಣುತ್ತೆ. ಅಲ್ಲಿ ಮೇಲೆ ಹೋಗಿ ಸಿಗ್ತೀನಿ. ಇಲ್ಲಿಂದ ಇಲ್ಲಿ ಹೋಗೋಣ ಬನ್ನಿ ಗಾಯ್ಸ್. ಕ್ರೇಜಿ ಅಲ್ಲ. ಇನ್ನೂ ಟಾಪಿಗೆ ಹೋಗ್ಬಿಟ್ಟು ಮೇಲೆ ಅಲ್ಲಿ ನೋಡಲ್ಲಿ ಮೇಲಿದ್ದಾರೆ. ಏನು ಗಾಳಿ ಬಿಸಾದತ್ತೆ ಹೇಳಿ. ಇಲ್ಲಿ ದೂಡ್ ತಳ್ತೈತೆ ನಮ್ಮನ್ನ. ಕ್ರೇಜಿ ಗೈಸ್. ಅಲ್ಲಿ ಇನ್ನೂ ಅಲ್ಲಿ ಮೇಲೆ ಹೋಗ್ಬೇಕು ನಾವೀಗ. ಸೈಕ್ ಬ್ರೋ. ಇದೇ ಹಿಂಗೈತೆ ಅಂದಮೇಲೆ ಆ ಬೆಟ್ಟ ಹೆಂಗಿರ್ಬೋದು. ಅದು ಫುಲ್ ಇನ್ನೂ ಗ್ರೀನರಿ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಗೈಸ್ ಇಲ್ಲಿ ಕೂತ್ಕೊಂಡು. ಆಮೇಲೆ ಅಲ್ಲಿ ಮೇಲೆ ಟಾಪ್ ಮೇಲೆ ಹೋಗೋಣ. ಇಲ್ಲಿಂದ ಹೆಂಗೆ ಕಾಣ್ತೈತೆ ನೋಡಿ. ವಾಹ್ ನೈಸ್. ಹಂಗೆ ಹಾಕೊಂಡ್ಬಿಟ್ಟೆ. ಇನ್ನು ಇಲ್ಲಿಂದ ಹೋಗೋದೇ ಹೇಳ. ಹಿಂಗೆ ಜಸ್ಟ್ ಜಂಪಿಂಗ್, ಲಾಂಗ್ ಜಂಪಿಂಗ್. ಹಾಂ ಲಾಂಗ್ ಜಂಪಿಂಗ್ ಹಂಗೆ ಕಾಲ ಹರ್ಕೊಂತ ಹೋಗೋದನ. ಕೂತ್ಕೊಳ್ಳೋಣ. ಟೈಮ್ ಸಿಕ್ಕಾಗೆಲ್ಲ ಈ ಥರ ಟ್ರೆಕ್ಕಿಂಗ್ ಆಗಲಿ, ಹೊರಗಡೆ ಸುತ್ತಾಡೋದಾಗಲಿ, ಅಲ್ಲಿ ಇಲ್ಲೂ ಹಾಳು ಮಾಡು ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಈ ಎಕ್ಸ್ಪೀರಿಯೆನ್ಸ್ ಮಾಡಿ. ಕ್ರೇಜಿ. ನಿಮ್ಮ ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ ಅದು.
ಅಂದರೆ ಟ್ರೆಕ್ಕಿಂಗ್ ಮಾಡೋರಿಗೆ ಹೇಳ್ತಾ ಇಲ್ಲ, ಸುಮ್ಮನೆ ರೂಮಲ್ಲೇ ಮನೇಲೇ ಫೋನ್ ನೋಡ್ಕೊಂತ ಮಲ್ಕೊಂಡಿರ್ತಾರೆ. ಅಲ್ಲಿ ಮಲ್ಕೊಂಡು ಏನು ಮಾಡ್ತೀರಾ? ಬನ್ನಿ ಇಲ್ಲಿ, ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ಲೈಫಲ್ಲಿ. ನಾನು ಸೇಮ್ ಅದೇ ಥರ ಹೋಗೋಕೆ ಆಸೆ ಇತ್ತು, ಯಾರು ಬರ್ತಾ ಇರಲಿಲ್ಲ. ಇವಾಗ ಈ ಪುಣ್ಯಾತ್ಮ ಯಾಕೋ ಒಪ್ಕೊಂಡು ಬಂದ. ಹೇ ನೋಡಿದೆ ಹೆಂಗಿದೆ ಅಲ್ಲ ಮೇಲೆ. ಓ ಇನ್ನು ಮೇಲೆ ಹೋಗ್ಬೇಕಾ? ಮೇಲೆ ಹೋಗ್ಬೇಕು ಗಾಯ್ಸ್. ಡೈರೆಕ್ಟು ಮೇಲೆ ಸಿಗ್ತೀನಿ ನಿಮಗೆ, ಡೈರೆಕ್ಟ್ ಮೇಲಲ್ಲಿ ಸಿಗ್ತೀನಿ ಟಾಪಲ್ಲಿ. ಬನ್ನಿ ಹೋಗೋಣ. ಹಾಕ್ಕೊಂಡಿದ್ದೆ ಯಾಕಾರ ಕರ್ದಿಪ್ಪ ಅಂತೀನಿ. ಇಲ್ಲ ಬ್ರೋ, ಆಗಿದ್ದೆ ಒಂದು ಅನ್ಕೊಂಡಿದ್ದೆ ಒಂದು. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಇದು ಮುಗಿಸ್ಕೊಂಡು ಅಲ್ಲಿ ಹೋಗೋಣ. ಅಲ್ಲಿ ಸೀದಾ ಬೈಕ್ ಹೋಗುತ್ತಲ್ಲ ಡೈರೆಕ್ಟ್ ಮೇಲೆ. ಓಹ್ ಇಲ್ಲೂ ಕ್ರೇಜಿ ಗಾಯ್ಸ್, ನೋಡಿ ಹೆಂಗಿದೆ ಅಲ್ಲಿ ಮೇಲೆ ಹೋಗೋದು. ಇಲ್ಲಿ ಯಾರೋ ವೆಂಕಿ ಏನೇನೋ ಬರ್ದವ್ರ ಹೆಸರು. ಕ್ರೇಜಿ ಐತಲ್ಲ ಸೈಕ್. ಇವು ನೋಡಿ ಎಲ್ಲಿಂದ. ನೈಸ್ ಗಾಯ್ಸ್. ಇಲ್ಲಿಂದ ಇಲ್ಲಿ ನೋಡಿ, ಇಲ್ಲಿ ಐತಲ್ಲ ಈ ಗ್ಯಾಪು, ಇಲ್ಲಿಂದ ಜಿಗದೆ ಅಲ್ಲಿಂದ ಸೀದಾ ಜಂಪ್ ಮಾಡಿದೆ. ಸೀದಾ ಚಪ್ಪಲ್ ಅಲ್ಲಿ ಕೆಳಗೆ ಹೋಯ್ತು. ಒಂದು ನೋಡಿ, ಒಂದೇ ಐತೆ ಕಾಲಲ್ಲಿ. ಹೆಲ್ಮೆಟ್ ಇಟ್ಕೋಬೋದು. ನಾ ಹಂಗೆ ಬರಗಾಲ ಹೆಂಗೆ ಓದ್ತಾರದು ಈಗ ಅಲ್ಲಿ. ಇಲ್ಲಿ ಕೆಳಗಡೆ ತೋಡ ಮೂಮೆಂಟ್ ಹಾಕನಿ ಎಲ್ಲಿ ಅನ್ನಕ್ಕನಿ ಅದೇ ಹಂಗೆ ಹೇಳು. ನಾ ಮಾತಾಡ್ತೀನಿ ಬರತ್ತಾನೆ. ಹಾಂ ಓಕೆ. ಅಲ್ಲಿ ಚಪ್ಪಲ್ ತೋರ್ಸೋಣ, ಅಲ್ಲಿ ಬಿದ್ದಿದ್ದು ಕೆಳಗೆ. ಅಲ್ಲಿ ತೋರ್ಸು, ಝೂಮ್ ಹಾಕೊಡ ಅಷ್ಟೇ ತೋರ್ಸು. ಕಾಣತೈತಿಲ್ಲ? ಕಾಣತ್ತ. ಇಲ್ಲ ಹಿಂಗೆ ಹೋಗ್ಬಿಡಂಬ. ಹತ್ತಿ ಇಲ್ಲಿ ಈಸಿ ಐತಿ. ಕೊಡು ಫೋನ್. ಹಿಂಗೆ ಹೋಗ್ಬಿಡಂಬ. ಚಪ್ಪಲ್ ಬಂದು ಇಲ್ಲಿ ಬಿದ್ದತ್ ನಂದು. ಹೆಲ್ಮೆಟ್ ಬಿಟ್ಟಿಪ್ಪ ಮತ್ತೆ. ಬಾ ಚಪ್ಪಲ್ ತೊಗೊಂಡು ಹುಡ್ಕೊಂಡು ಚಪ್ಪಲೆಲ್ಲ ತೋರಿಸ್ಕೊಳ್ತಾರೆ. ಎಲ್ಲಿಂದ ಬರ್ತಾ ಇದಾರೆ ನೋಡಿ. ಆ್ಯಕ್ಚುಲಿ ಅಲ್ಲೇ ರೂಟ್ ಐತಿ, ನಾವು ಹಿಂಗೆ ಟ್ರೆಕ್ಕಿಂಗ್ ಮಾಡ್ಬೇಕಂತ ಈ ಥರ ಹೋಗ್ತಾ ಇದ್ದೀವಿ. ಮಜಾ ಇರ್ಬೇಕು ಗಾಯ್ಸ್. ಇಲ್ಲಿ ತನಕ ಬಂದೇವು ಅಂದರೆ ನೀನು ನಾರ್ಮಲ್ ಸ್ಟೆಪ್ ಹತ್ಕೊಂಡವ್ರು ಮಜಾ ಬರೋಲ್ಲ. ಕ್ರೇಜಿ. ಓ ಹತ್ತಕ್ಕಾಗತ್ತಿಲ್ಲ ಇಲ್ಲಿ. ಅಯ್ಯೋ ಹಿಡ್ಕೊಂಡ ಪಟ್ಟನ್ ಹಿಡ್ಕೊ. ಚಪ್ಪಲ್ ಜಾರತ್ತ ನಾನು. ನೀವು ಹೋಗಿಪ್ಪ. ನಾನು ಬರೋದಂಗೆ, ನಾನು ಬರ್ತೀನಿ ಬಿಡುತ್ತೆ. ಶೂ ಅದಾವಲ್ಲ ಟೈಟ್ ಹಿಡ್ಕೊಂಡು. ಇಂಥ ಜಾಗದಲ್ಲೆಲ್ಲ ಶೂ ಹಾಕ್ಕೊಂಬರ್ಬೇಕು. ನಾನು ಸ್ಲಿಪ್ಪರ್ ಹಾಕ್ಕೊಂಬಂದ್ಬಿಟ್ಟೇನಿ. ಓ ಜಾರ್ಗಿರಿದ್ರೆ ಒಜ್ಜು ಮರ ಹಿಡ್ಕೋದು. ಚಪ್ಪಲ್ ಜಾರಾತ ನಾನು. ಕ್ರೇಜಿ. ಅಲ್ಲಿ ನೋಡಲ್ಲಿ ಪ್ರೇಮಿಗಳು ಅಲ್ಲಿ ಹೆಸರು ಬರ್ದಾರ. ಲೆಟ್ಸ್ ಗೋ ಗೈಸ್. ನಾನು ಹೋಗಿದ್ದೀನಿ ಈ ಥರ, ಆದರೆ ಕ್ರೇಜಿ. ಈ ಹೆಲ್ಮೆಟ್ ಹಿಡ್ಕೊಂಡು ಹೋಗೋದು ಪ್ರಾಬ್ಲಮ್ ಆಗಿದೆ. ಬನ್ನಿ ಹಿಂಗೆ ಹೋಗೋಣ. ಮೇಲೋಗಿ ವ್ಯೂ ತೋರಿಸ್ತೇನೆ ಗಾಯ್ಸ್ ನಿಮಗೆ. ಅಪ್ಪ ಇಲ್ಲಿಂದ ನಂಗೆ ಕಾಣ್ತಾ ಇದೆ.
ಮೇಲೋದ್ರೆ ಇನ್ನೂ ಕ್ರೇಜಿ ಕಾಣುತ್ತೆ. ಬನ್ನಿ ಹೋಗೋಣ ಮೇಲೆ. ನಂದಂತರೂ ಒನ್ ಆಫ್ ದ ಬೆಸ್ಟ್ ಲೈಫ್ ಎಕ್ಸ್ಪೀರಿಯನ್ಸ್ ಇದು. ನೀನು ಎಲ್ಲಿ ಹೋಗ್ಯೋಣ ಮೇಲೆ ಹತ್ಬಿಟ್ಟಿಲ್ಲ. ವಾ ಗೈಸ್, ನೀರು ನೋಡಿಲಿ ಕ್ರೇಜಿ. ಹಾಂ, ಜಲಪಾತ ಅಲ್ಲಿದೆ, ಸ್ಟೋರ್ ಗುಂಡಿ. ಎಲ್ಲಿ ಹೆಂಗೆ ಹತ್ತಿದ್ದೀನಿ? ಇದು ಹೆಲ್ಮೆಟ್ ಹಿಡ್ಕೊನಿ ಫಸ್ಟ್. ಶೂ ಹಾಕೊಂಬಂದಿದ್ದೆ ಅಂದ್ರೆ ನಾನು ಪಟ್ ಹತ್ತಿ ಬಿಡ್ತಿದ್ದೆ. ಚಪ್ಪಲ್ ಜಾರಾತವು. ಇಲ್ಲ, ನಾನು ಈ ವಿಡಿಯೋ ಮಾಡ್ಕೊಂತ ಬ್ಲಾಗ್ ಮಾಡ್ಕೊಂತ ಹೆಲ್ಮೆಟ್ ಹಿಡ್ಕೊಂಡು ಹತ್ತಕ್ಕೆ. ಎಲ್ಲಿ? ಅಲ್ಲೆಲ್ಲ ಐತಿ? ಅಲ್ಲಿಲ್ಲ. ಕ್ರೇಜಿ ಗೈಸ್, ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಕ್ರೇಜಿ. ಇಲ್ಲಿಂದ ಅಲ್ಲಿ ಹತ್ತಿ ಹೋಗ್ಬೇಕು ಇವಾಗ. ಇಲ್ಲಿ ಮೇಲೆ ಟಾಪ್ ಇಲ್ಲಿ ಬನ್ನಿ. ಲೆಟ್ಸ್ ಗೋ. ಕ್ರೇಜಿ ನೈಸ್. ವಾಕಿಂಗ್ ತುಂಬ ಜನ ಬಂದವ್ರು ಇಲ್ಲಿ ನೋಡಿ, ಇಲ್ಲಿ ಇದ್ದಾರೆ. ಲೆಟ್ಸ್ ಗೋ. ಎಲ್ಲಿ ಅಲ್ಲಿ ಹೋಗೋಣ? ಇಲ್ಲಿ ಅಲ್ಲೇ ಹಾಕೋ, ಇಲ್ಲಿ ಬಾ. ಜನ ಎಲ್ಲರೂ ಇಲ್ಲೇ ಪಾಯಿಂಟ್ ಇರೋದು. ಕ್ರೇಜಿ. ನೈಸ್. ಲೆಟ್ಸ್ ಗೋ. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಗೈಸ್. ನನಗಂತೂ ಕ್ರೇಜಿ. ಗೈಸ್, ನಿಮಗೆ ವ್ಯೂ ತೋರಿಸ್ತೀನಿ ಈಗ ನೋಡಿ. ನೋಡಿ ಗೈಸ್, ವಾವ್ ಕ್ರೇಜಿ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಟೋಟಲ್ 1 hour ಬ್ಲಾಗ್ ಆಗಿದೆ ಗೈಸ್. ಅದಕ್ಕೆ ಪಾರ್ಟ್ 1 ಪಾರ್ಟ್ 2 ಮಾಡ್ತೀನಿ. ಆದಷ್ಟು ಬೇಗ ಪಾರ್ಟ್ 2 ಹಾಕ್ತೀನಿ, ಅದನ್ನು ನೋಡಿ. ಯಾಕಂದರೆ ಮೇನ್ ಇರೋದೇ ಅದರಲ್ಲಿ ಪಾರ್ಟ್ 2 ಅಲ್ಲಿ. ಇನ್ನೊಂದು ಬೆಟ್ಟಕ್ಕೆ ಹೋಗಿದ್ದೀವಿ, ಅದರಲ್ಲಿ ಕ್ರೇಜಿ ಆಗಿದೆ. ಇದಕ್ಕಿಂತ ನಿಮ್ಗೆ ಪಾರ್ಟ್ 1ಕ್ಕಿಂತ ಪಾರ್ಟ್ 2 ಮಜಾ ಕೊಡೋದು ಜಾಸ್ತಿ. ನೋಡಿ, ಅಲ್ಲಿ ತನಕ ವೇಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ, ಬನ್ನಿ.